ನನಗೇನು ಕುಂದುಕೊರತೆಗಳೇನು ಕಾಣ್ತಾ ಇಲ್ಲ. ಯಾಕಂತಂದರೆ ಇದೇ ಮೊದಲನೇ ಸಾರಿ ನಾನು ಇಷ್ಟು ಫುಲ್ ಫ್ಲೆಡ್ಜ್ಡ್ ಆಗಿ ತೊಡಗಿಸ್ಕೊಂಡಿರೋದು ಫಿಲ್ಮ್ ಫೆಸ್ಟಿವಲಲ್ಲಿ. ಬಟ್ ಇಲ್ಲಿವರೆಗೆ ಕೂಡ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಬಗ್ಗೆ ಬಹಳ ಒಳ್ಳೆ ಮಾತುಗಳನ್ನೇ ಆಲ್ ಓವರ್ ನಾವು ಕೇಳ್ಕೊಂಡು ಬಂದಿದ್ದೀವಿ. ಈ ಸರಿ ನನ್ನ ಚಿತ್ರ ಕೂಡ ಇರೋದ್ರಿಂದ ನಮ್ಮ ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶಕ ಸಂತೋಷ್ ಮಾಡ ಅವರ ಚಿತ್ರ, ಅದರಲ್ಲಿ ನಾನು ಒಂದು ಪ್ರಮುಖವಾದ ಪಾತ್ರದಲ್ಲಿ ಮಾಡಿದ್ದೀನಿ, ಪಿದಾಯಿ ಅನ್ನೋ ಒಂದು ಚಿತ್ರದಲ್ಲಿ. ಸೊ ಅದು ಇವತ್ತು ಈ ಫೆಸ್ಟಿವಲಲ್ಲಿ ಕಾಂಪಿಟೇಷನಲ್ಲಿ ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ಹೆಚ್ಚು ಮುತುವರ್ಜಿ ವಹಿಸಿ ನಮ್ಮ ಚಿತ್ರ ಪ್ರಮೋಟ್ ಮಾಡೋದಲ್ಲದೆ ಬೇರೆಯವರ ಎಲ್ಲ ಚಿತ್ರಗಳನ್ನು, ಬಟ್ ಹಿಂದೆ ನಾನು ಅಲ್ಲೊಂದು ಇಲ್ಲೊಂದು ಚಿತ್ರಗಳನ್ನು ಬಂದು ನೋಡ್ಕೊಂಡು ಹೋಗಿದ್ದಿದೆ ಹಿಂದಿನ ಚಿತ್ರೋತ್ಸವಗಳಲ್ಲಿ. ಈ ಸರಿ ಒಂದಷ್ಟು ಬಿಡುವಿನ ಸಮಯನೂ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಒಂದಷ್ಟು ಚಿತ್ರಗಳನ್ನು ನೋಡ್ತಾ ಇದ್ದೀನಿ. ಜೊತೆಗೆ ನಮ್ಮ ಚಿತ್ರದ ಕೆಲಸನೂ ನಡೀತಾ ಇದೆ. ನಿನ್ನೆ ಪಿದಾಯಿ ಪ್ರದರ್ಶನಗೊಂಡಿದೆ. ಬಹಳ ಅದ್ಭುತವಾದಂಥ ರೆಸ್ಪಾನ್ಸ್ ನನಗೆ ಆಡಿಯನ್ಸ್ ಕಡೆಯಿಂದ ಸಿಕ್ಕಿದೆ. ಅಂದರೆ ನಮ್ಮ ಚಿತ್ರಕ್ಕೆ, ನಮ್ಮೆಲ್ಲರ ಪಾತ್ರಗಳಿಗೆ ಆ್ಯಂಡ್ ಮೀಡಿಯಾ ಕಡೆಯಿಂದನೂ ಕೂಡ ಬಹಳ ಒಳ್ಳೆ ಮಾತುಗಳನ್ನು ಕೇಳ್ಪಡ್ತಿದ್ದೀವಿ. ಖುಷಿಯಾಗಿದೆ. ಕಲಾವಿದರಿಗೆ ಎಲ್ಲೋ ಒಂದ್ ಕಡೆ ಒಗ್ಗಟ್ಟಿಲ್ವೇನೋ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ನಟ್ಟು ಬೋಲ್ಟು ನನ್ನ ಕೈಯಲ್ಲಿದೆ ಅಂತ ಒಂದು ಹೇಳಿಕೆ ಕೊಡ್ತಾರೆ. ನೀವು ಕಲಾವಿದರೆಲ್ಲರೂ ಕೂಡ ಮೌನ ಮುರಿಬಹುದಿತ್ತು. ಅದು ಯಾವ ರೀತಿ ನಟ್ಟು ಬೋಲ್ಟು ಡಿ.ಕೆ.ಶಿ ಅವ್ರ ಕೈಯಲ್ಲಿದೆ? ಯಾಕಂದ್ರೆ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ, ಅವ್ರು ಇವತ್ತಿರ್ತಾರೆ ನಾಳೆ ಹೋಗ್ತಾರೆ. ಸೊ ನೀವು ಕಲಾವಿದರು ಯಾಕೆ ಎಲ್ಲರೂ ಸೈಲೆಂಟ್ ಆದ್ರಿ? ಡಿ.ಕೆ.ಶಿಗೆ ಹೆದರಿದ್ರ ನೀವೆಲ್ಲರೂ? ಇಲ್ಲ, ಹೆದ್ರೋ ಮಾತಂತಲ್ಲ. ಆಮೇಲೆ ನಾವು ಪ್ರತಿಯೊಂದು ಪದನೂ ಪ್ರತಿಯೊಂದು ವಾಕ್ಯನೂ ಯಾವುದೋ ಒಂದು ಇದರಲ್ಲಿ ಹೇಳಿದಾಗ ಅದನ್ನ ಅದೇ ರೀತಿನಲ್ಲಿ ಒಡೆದು ಮಾಡಿ ಪದಗಳನ್ನು ಎಳೆದು ಅರ್ಥ ಮಾಡಿಸ್ಕೊಳ್ಳೋದು ಅಥವಾ ಅರ್ಥ ಮಾಡ್ಕೊಳ್ಳೋದು ತಪ್ಪು ಅಂತ ಅನ್ಸುತ್ತೆ. ಯಾವುದೇ ಆಗಲಿ, ಅದು ಯಾವುದು ಶಾಶ್ವತವಲ್ಲ. ಶಾಶ್ವತ ಯಾವುದಪ್ಪ ಅಂತಂದ್ರೆ ಚಿತ್ರಗಳು, ಚಿತ್ರೋತ್ಸವಗಳು. ಆಮೇಲೆ ಅಧಿಕಾರನೂ ಶಾಶ್ವತ ಅಲ್ಲ, ಬರ್ತಾರೆ ಹೋಗ್ತಾರೆ. ಅದು ಯಾವ ಅಕಾಡೆಮಿ ಆಗ್ಬೋದು, ಯಾವ ಸರ್ಕಾರಗಳಾಗ್ಬೋದು, ಏನೇ ಆಗ್ಬೋದು. ಬಟ್ ನಮಗೆ ಜನಸಾಮಾನ್ಯರಿಗೆ ಬೇಕಾಗಿರೋದು ಒಂದು, ಇವರಿಂದ ಒಳ್ಳೆ ಕೆಲಸಗಳು ಯಾರ್ಯಾರು ನಾವು ಆಯ್ಕೆ ಮಾಡ್ತೀವಿ, ಅಧಿಕಾರ ಕೊಡ್ತೀವಿ, ಅವ್ರು ಬಂದು ಈ ಥರದ ಅಕಾಡೆಮಿಗಳನ್ನ, ಈ ಥರದ ಚಿತ್ರೋತ್ಸವಗಳನ್ನ ಜನಸಾಮಾನ್ಯರಿಗೆ ಮುಂದಿನ ದಿವಸಗಳಲ್ಲಿ ಅದು ಅದ್ಭುತವಾಗಿ ಕೆಲಸ ಮಾಡುವ ನಿಟ್ಟಿನಲ್ಲಿ ಮಾಡಬೇಕು. ಹಾಗಾಗಿ ಇದು ಯಾರ್ದು ಒಬ್ಬರದಲ್ಲ ಆಸ್ತಿ, ಇದು ಎಲ್ಲರೂ ಬರಬೇಕು, ಎಲ್ಲರೂ ಸೇರ್ಕೋಬೇಕು, ಎಲ್ಲರೂ ಖುಷಿ ಪಡಬೇಕು. ಮುಂದಿನ ಪೀಳಿಗೆಗೆ ನಾವೇನಾದರೂ ಕೊಟ್ಟು ಹೋಗ್ಬೇಕು. ಅದು ಬಿಟ್ಟು ನಾವು ಒಬ್ಬರ ಮೇಲೊಬ್ರು ಕೆಸರೆಷ್ಟಾಟ ಮಾಡ್ಕೊಂಡು ಕೂತಿದ್ರೆ ಬಡವಾಗೋದು. ಅದೇನೋ ಹೇಳ್ತಾರಲ್ಲ, ಗಂಡ ಹೆಂಡತಿ ಮಧ್ಯೆ ಕೂಸು ಬಡವಾಯಿತು ಅಂತ. ಆ ಕೆಲಸನೇ ಇಲ್ಲೂ ಆಗೋದು. ಯಾರೋ ಅಂದ್ರೂ ಸರಿ, ಅವ್ರು ಅಂದಿದ್ದಕ್ಕೆ ರಿಟ್ಯಾಲಿಯೇಟ್ ಮಾಡೋದು ಸರಿ, ಅಥವಾ ಕೆಲವರು ಪರವಾಗೂ ಮಾತಾಡ್ತಾರೆ, ಕೆಲವರು ವಿರುದ್ಧವಾಗೂ ಮಾತಾಡ್ತಾರೆ. ಬಟ್ ಎಲ್ಲೋ ಒಂದು ಬ್ಯಾಲೆನ್ಸ್ನ ಕಂಡಿಡ್ಕೋಬೇಕು. ನಮ್ಮನ್ನು ನಾವು ಕೇಳ್ಕೋಬೇಕು, ನಾವು ಎಲ್ಲಿ ಎಡುತ್ತಾ ಇದ್ದೀವಿ ಅಂತ. ಅಲ್ಟಿಮೇಟ್ಲಿ ನಾವೆಲ್ಲರೂ ಇವತ್ತು ಏನಾದರೂ ಕೆಲಸ ಮಾಡ್ತಾ ಇರೋದಾದರೆ ಅದು ಕಲಾವಿದರಾಗಿ ಚಿತ್ರೋದ್ಯಮದಲ್ಲಿ ಅದಕ್ಕೆ ನಾವು ಕಾಂಟ್ರಿಬ್ಯೂಟ್ ಮಾಡಬೇಕಾಗತ್ತೆ. ಅದನ್ನು ನಾವು ಬೆಳೆಸ್ಬೇಕಾಗತ್ತೆ. ಅದಕ್ಕೆ ಬರೋಣ, ಸೇರೋಣ. ಇನ್ನು ಈ ಥರದ ಯಾರಿಗೋ ವೈಯಕ್ತಿಕವಾಗಿ ಚೆನ್ನಾಗಿಲ್ಲ ಅಥವಾ ಇನ್ಯಾರ್ದೋ ಹೇಳಬೇಕು ಅಂತಂದರೆ ಆ ಪಕ್ಷದವ್ರನ್ನ ಕಂಡ್ರೆ ಈ ಪಕ್ಷದವರು ಕಾಂಟ್ರಾಡಿಕ್ಟ್ ಮಾಡೋದು, ಆ ವ್ಯಕ್ತಿನ ಕಂಡ್ರೆ ಇನ್ನೊಬ್ಬ ವ್ಯಕ್ತಿ, ಬಹಳ ವೈಯಕ್ತಿಕ ಆಗ್ತಿದೆ ಇದು. ವೈಯಕ್ತಿಕ ಬಿಟ್ಟು ಸಾರ್ವಜನಿಕವಾಗಿ ಕೆಲಸಗಳಾದಾಗ ಒಂದು ಅದ್ಭುತವಾದ ಕೆಲಸಗಳಾಗ್ತವೆ ಅಂತ ನಾನು ಅನ್ಕೊಂಡೆ. ನಾನು ಕಲಾವಿದ ಅಂತ ಹೇಳ್ಕೊಳ್ತೀನಿ. ನಾನು ಸಪೋರ್ಟಿಂಗ್ ಆ್ಯಕ್ಟ್ರು ಇನ್ಯಾವುದೋ ಇದು ಅಂತ. ನಾವು ಕಲಾವಿದರಾಗಿ ಗೊತ್ತಿಲ್ಲ ನನಗೆ, ನಾವು ಕಲಾವಿದರು ಅಂತ ನಮ್ಮನ್ನು ಅಂದ್ಕೊಂಡಿದ್ದಾರೋ ಅಥವಾ ಗೊತ್ತಿಲ್ಲ. ಸಪೋರ್ಟಿಂಗ್ ಆರ್ಟಿಸ್ಟ್ಗಳು ಕಲಾವಿದರು ಅಂತ ಅವ್ರಿಗೇನಾದ್ರು ಇದೆಯೋ ಇಲ್ವೋ ಗೊತ್ತಿಲ್ಲ. ಇವ್ರು ಯಾವ ಕಲಾವಿದರ ಬಗ್ಗೆ ಮಾತಾಡ್ತಿದ್ದಾರೆ, ಯಾರಲ್ಲೂ ಒಗ್ಗಟ್ಟಿಲ್ಲ ಅನ್ನೋದು ನಾವು ಸ್ವಲ್ಪ ಎಲ್ಲ ಬೈಫರ್ಕೇಟ್ ಮಾಡ್ಕೋಬೇಕಾಗ್ತದೆ. ಇದೇಪ್ಪ ಏನೋ ಸೇರ್ತಾರೆ, ಬರಬೇಕು ಒಟ್ಟಿನಲ್ಲಿ. ಅದು ಒಗ್ಗಟ್ಟು ಇದೆಯಾ ಇಲ್ವೋ ನನಗೆ ಗೊತ್ತಿಲ್ಲ. ನನ್ನ ಮಟ್ಟಕ್ಕೆ ನಮ್ಮ ಸ್ನೇಹಿತರ ವಲಯದಲ್ಲಿ, ಕಲಾವಿದರ ವಲಯದಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲರೂ ಮಾತಾಡ್ಕೋತಾರೆ. ಏನೋ ಹೆಚ್ಚು ಕಮ್ಮಿ ಆಗಿರುತ್ತೆ, ಅಟೆಂಡ್ ಮಾಡ್ಲಿಕ್ಕೆ ಆಗಿರಲ್ಲ. ಮುಂದಿನ ದಿವಸಗಳಲ್ಲಿ ಬಂದ್ರಿ ಚಂದ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.